ವ್ಯಕ್ತಿ ಯಾವುದೇ ಕುಟುಂಬದ ಕಡೆ ವಾಲಿದಂಥ ವ್ಯಕ್ತಿ ಇರಬಾರ್ದು. ಒಂದು ಪಕ್ಷದ ಹಿತದೃಷ್ಟಿ. ಭಾಳ ಮಂದಿ ಹೇಳ್ತಾರೆ ನಮ್ಮಲ್ಲಿ, ತಾಯಿ ಪಕ್ಷ ಅಂದ್ರೆ ತಾಯಿ ಅಂತ. ಅಂಥವ್ರ ತಾಯಿಯನ್ನು ದ್ರೋಹ ಮಾಡದಂಥ ರಾಷ್ಟ್ರೀಯ ನಾಯಕನ ಕಳಿಸಿ ಎಲ್ಲರದು 1 to 1 ಚರ್ಚೆ ಮಾಡಿ, ಯಾಕಂದರೆ ಎಲ್ಲರ ಮುಂದೆ ಸಾಮೂಹಿಕವಾಗಿ ಕೆಲವೊಂದು ಮಂದಿಗೆ ಹೇಳುವಷ್ಟು ಧೈರ್ಯ ಇಲ್ಲ ಪಕ್ಷದಲ್ಲಿ. ಆದರೂ ಅವರೆಲ್ಲ ಕಳ್ಕಳಿ ಏನಂದರೆ ಪಕ್ಷ ಯಾವುದೇ ಒಂದು ಹೊಂದಾಣಿಕೆಯ ರಾಜಕೀಯ ವ್ಯವಸ್ಥೆಯಿಂದ ಹೊರಗೆ ಬರಬೇಕು, ಮಹಾಭ್ರಷ್ಟರಿಂದ ಹೊರಗೆ ಬರಬೇಕು, ಕುಟುಂಬ ವರ್ಗದ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು, ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಕರ್ನಾಟಕದಲ್ಲಿ ಬರಬೇಕು. ಯಾಕಂದರೆ ಇವತ್ತು ಉತ್ತರ ಪ್ರದೇಶ, ಅಸ್ಸಾಮು, ಮಹಾರಾಷ್ಟ್ರ, ಇವತ್ತು ಆಂಧ್ರ ಪ್ರದೇಶ ಎಲ್ಲನೂ ಹಿಂದುತ್ವದ ಪರವಾಗಿ ಜನರು ಒಲವಿದೆ. ಆದರೆ ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಇರದೇ ಇರುವಂಥ ವ್ಯಕ್ತಿಯನ್ನು ಪಕ್ಷದ ಕಾರ್ಯಕರ್ತರಾಗಲಿ ಜನ ಇವತ್ತು ಒಪ್ಪುವಂಥ ಸ್ಥಿತಿ ಇಲ್ಲ. ಅದಕ್ಕೆ ಇದನ್ನೆಲ್ಲ ಸಮಗ್ರವಾಗಿ ಯಡಿಯೂರಪ್ಪನವ್ರ ಕುಟುಂಬದಿಂದ ಯಾವ ರೀತಿ ಪಕ್ಷದ ವ್ಯವಸ್ಥೆಯಲ್ಲಿ ಇವತ್ತು ಏನು ಅವ್ರದ್ದೇ ಆದಂಥ ಒಂದು ಟೀಮ್ ಮಾಡಿಕೊಂಡು ಒಳ್ಳೆಯ ಕಾರ್ಯಕರ್ತನ ತುಳಿ ಕೆಲಸ ಆಗಿದೆ, ಅದೆಲ್ಲರ ಬಗ್ಗೆ ಸಮಗ್ರವಾಗಿ ಬರೆದಿದ್ದೇನೆ. ಎಲ್ಲ ಗಂಭೀರ ಪ್ರಕರಣಗಳೇನದಾವೆ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದನ್ನೂ ಸಹ ಬರೆದಿದ್ದೇನೆ. ಹೊಂದಾಣಿಕೆ ಹೆಂಗಿದೆ ಅನ್ನೋಂಥದ್ದು ಬರೆದಿದ್ದೇನೆ. ಇದ್ರ ಮೇಲೆ ನಾನು ಹೇಳಿದ್ದಷ್ಟೇ, ನಾವು ತತ್ವ ಸಿದ್ಧಾಂತ ಮತ್ತು ಹಿಂದುತ್ವ ಕುಟುಂಬಶಾಹಿಯಿಂದ ಕಾಂಪ್ರಮೈಸ್ ಇಲ್ಲ. ಆ ವಿಚಾರದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಬದ್ಧರಿದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳು ಹೇಳುವಂತೆ ಪ್ರಾಮಾಣಿಕತೆ, ಭ್ರಷ್ಟಾಚಾರ ರಹಿತ, ವಂಶ ಪಾರಂಪರೆಯಿಂದ ಮುಕ್ತ ಆದಂಥ ಪಕ್ಷ ಆಗಬೇಕು ಅನ್ನೋಂಥದ್ದು, ಹಿಂದುತ್ವ ಇರಬೇಕು ಅನ್ನೋಂಥದ್ದು, ಇದನ್ನು ನಾನು ಭಾಳ ಒತ್ತಿ ಹೇಳಿದ್ದೇನೆ. 6 ಪೇಜ್ ಇದೆ. ನಾನು ಹೇಳಿದ್ದೇನೆ, ಬೆಂಗಳೂರು ಬಂದಾಗ ಯಾರು ಯಾವುದೇ ಕಡೆ ವಾಲದಂಥ ತಾಯಿ ಅಂತ ಹೇಳಿ ಏನು ನಿಜವಾಗಿ ಒಪ್ಕೊಂಡಂಥ ರಾಷ್ಟ್ರೀಯ ನಾಯಕನ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿದ್ದೇನೆ. ಅಲ್ಲಿ ಎಲ್ಲ ದಾಖಲೆಗಳನ್ನು ಕೊಡ್ತೇನೆ. ಸರಿಪಡಿಸ್ಬೇಕು. ಯಾಕಂದರೆ ಏನಾಗಿದೆ, ಒಂದು ಸೈಡ್ ಕೇಳುವಂಥದ್ದಾಗಿದೆ. ಇಲ್ಲಿ ದಿಲ್ಲಿಗೆ ಯಾರಿಗೂ ಬರೋ ಧೈರ್ಯ ಇರಲಿಲ್ಲ, ಇಲ್ಲಿ ಯಾರೂ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅಂತ ಭಯ ಇತ್ತು. ಆದರೆ ನಮ್ಮೆಲ್ಲ ಟೀಮು, ನಾವೇನು ನಮ್ಮ ರಮೇಶ್ ಜಾರಕಿಹೊಳಿಯವರು, ಅರವಿಂದ್ ಲಿಂಬಾವಳಿಯವರು, ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್ ಅವರು, ಅದೇ ರೀತಿ ನಮ್ಮ BP ಹರೀಶ್ ಅವರು, ಎಲ್ಲರೂ ನಾವು ಬಂದ ಮೇಲೆ ಇಲ್ಲಿ ಒಂದು ರೀತಿ ಎಲ್ಲ ಲೋಕಸಭಾ ಸದಸ್ಯರು ನಿನ್ನೆ ಸಭೆಯಾಗಿದೆ, ರಾಜ್ಯಸಭಾ ಸದಸ್ಯರು ಸುಮಾರು 15 ಜನ ಭಾಗವಹಿಸಿದ್ದಾರೆ. ಅವರು ಯಾರೂ ಯತ್ನಾಳ್ ವಿರುದ್ಧ ಕ್ರಮ ತಗೋಬಾರ್ದು ಅಂತಲೇ ಹೇಳಿದ್ದಾರೆ. ಮತ್ತು ಇದನ್ನು ಸರಿಪಡಿಸಬೇಕು ಹೊರತು ಉಚ್ಚಾಟನೆ ಪರಿಹಾರ ಅಲ್ಲ. ತಪ್ಪು 2 ಕಡೆ ಇರ್ಬೋದು, ಆದರೆ 2 ಕಡೆ ತಪ್ಪನ್ನು ನೀವು ಅಳೆದು ತೂಗಿದು ಮಾಡಿದಾಗ ಬಹುತೇಕವಾಗಿ ಎಲ್ಲ ಲೋಕಸಭಾ ಸದಸ್ಯರು ಪಕ್ಷದ ಹಿತದೃಷ್ಟಿಯಿಂದ ಮಾತನಾಡಿದ್ದಾರೆ. ಯಾವುದೇ ಒಂದು ಕುಟುಂಬದ ಪರವಾಗಿ ಯಾರೂ ಮಾತಾಡಿಲ್ಲ. ಸರ್, ಈಗ 6 ಪುಟಗಳ ಪತ್ರ ಏನಿದೆ ಅದನ್ನು ಕೊಡಬೇಕಾ, ಕೊಟ್ಟಿದ್ದೀರಾ ಆಲ್ರೆಡಿ? ಈಗ ಹೋಗಿ ಕೊಡ್ತೇನೆ. ಕೊಟ್ಟು ಅದ್ರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ. ಮತ್ತು ಅದಕ್ಕೆ ಬೇಕಾದಂಥ ನಾ ಏನು ಆರೋಪ ಮಾಡಿದ್ದೇನೆ ಇಲ್ಲಿವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ, ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ಟರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡಿಲ್ಲ. ಸರ್, ಈಗ ರಾಜನಾಥ್ ಸಿಂಗ್ ಅವ್ರನ್ನ ಕೂಡ ಭೇಟಿ ಮಾಡಿದ್ದೀವಿ. ಹಾಂ, ನಿನ್ನೆ ಭೇಟಿಯಾಗಿದ್ವಿ. ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ. ಈ ವಕಫದ ಬಗ್ಗೆ ಚರ್ಚೆ, ದೊಡ್ಡ ಚರ್ಚೆ ಅಂತ ನಾವು ವಕಫ್ ಬಗ್ಗೆ ಹೇಳಿದೀವಿ. ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಮತಾಂಧ ವಕಫ್ ಮಂತ್ರಿ ಎಲ್ಲ ಕಡೆನೂ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ, ನೀವು ನಮ್ಮ ಇಷ್ಟು ಜಮೀನಿದೆ, DC ಮತ್ತು AC ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ, ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದಕ್ಕೆ ನೀವು ಎಲ್ಲ ವಕಫ್ ಅಂತೇಳಿ ದಾಖಲೆ ಮಾಡ್ಬೇಕತ್ತೇನು ಬೆದರಿಕೆ ಒಂದು ತಂತ್ರ ಇವತ್ತು ಮಾಡಿದ್ದಾನೆ. ಅದಕ್ಕೆ ನಾವು ಜಮೀರ್ ಅಹ್ಮದ್ ಖಾನ್ ಬಗ್ಗೆನೂ ಹೇಳಿದ್ದೀವಿ. ಮತ್ತು ಈ ಕಾನೂನು ಇನ್ನೂ ಇದು ಆಗಬೇಕು. ನಮ್ಮ ಕುಮಾರ್ ಬಂಗಾರಪ್ಪನವ್ರು ಹೇಳಿದ್ರು, ಈ ಟ್ರಿಬ್ಯುನಲ್ ಏನಿದೆ ಆ ಟ್ರಿಬ್ಯುನಲ್ ಕಿತ್ತೆ ಹಾಕಬೇಕು. ಮತ್ತು ಕರ್ನಾಟಕದ ಇಂದಿನ ಸ್ಥಿತಿ ಬಗ್ಗೆನೂ ನಾವು BJP ಸ್ಥಿತಿ ಬಗ್ಗೆ ಮಾತಾಡಿದ್ದೀವಿ. ನಮಗೆ ಭಾಳ ಗೌರವ ಅಂದರೆ, ನಮಗೇನಾದರೂ ದಿಲ್ಲಿಯಲ್ಲಿ ಬಹಳ ಸರಳವಾಗಿ ಅಪಾಯಿಂಟ್ಮೆಂಟ್ ಸಿಗೋದು ರಾಜನಾಥ್ ಸಿಂಗ್ ಅವ್ರದ್ದು, ನಿತಿನ್ ಗಡ್ಕರಿ ಅವ್ರದ್ದು.
ವ್ಯಕ್ತಿ ಯಾವುದೇ ಕುಟುಂಬದ ಕಡೆ ವಾಲಿದಂಥ ವ್ಯಕ್ತಿ ಇರಬಾರ್ದು. ಒಂದು ಪಕ್ಷದ ಹಿತದೃಷ್ಟಿ ಭಾಳ ಮಂದಿ ಹೇಳ್ತಾರೆ ನಮ್ಮಲ್ಲಿ, ತಾಯಿ ಪಕ್ಷ ಅಂದ್ರೆ ತಾಯಿ ಅಂತ. ಅಂಥವ್ರ ತಾಯಿಯನ್ನು ದ್ರೋಹ ಮಾಡದಂಥ ರಾಷ್ಟ್ರೀಯ ನಾಯಕನ ಕಳಿಸಿ ಎಲ್ಲರದು 1 to 1 ಚರ್ಚೆ ಮಾಡಿ, ಯಾಕಂದರೆ ಎಲ್ಲರ ಮುಂದೆ ಸಾಮೂಹಿಕವಾಗಿ ಕೆಲವು ಮಂದಿಗೆ ಹೇಳುವಷ್ಟು ಧೈರ್ಯ ಇಲ್ಲ ಪಕ್ಷದಲ್ಲಿ. ಆದರೂ ಅವರೆಲ್ಲ ಕಳ್ಕಳಿ ಏನಂದರೆ ಪಕ್ಷ ಯಾವುದೇ ಒಂದು ಹೊಂದಾಣಿಕೆಯ ರಾಜಕೀಯ ವ್ಯವಸ್ಥೆಯಿಂದ ಹೊರಗೆ ಬರಬೇಕು, ಮಹಾಭ್ರಷ್ಟರಿಂದ ಹೊರಗೆ ಬರಬೇಕು, ಕುಟುಂಬ ವರ್ಗದ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು, ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಕರ್ನಾಟಕದಲ್ಲಿ ಬರಬೇಕು. ಯಾಕಂದರೆ ಇವತ್ತು ಉತ್ತರ ಪ್ರದೇಶ, ಅಸ್ಸಾಮು, ಮಹಾರಾಷ್ಟ್ರ, ಇವತ್ತು ಆಂಧ್ರ ಪ್ರದೇಶ ಎಲ್ಲನೂ ಹಿಂದುತ್ವದ ಪರವಾಗಿ ಜನರು ಒಲವಿದೆ. ಆದರೆ ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಇರದೇ ಇರುವಂಥ ವ್ಯಕ್ತಿಯನ್ನು ಪಕ್ಷದ ಕಾರ್ಯಕರ್ತರಾಗಲಿ ಜನ ಇವತ್ತು ಒಪ್ಪುವಂಥ ಸ್ಥಿತಿ ಇಲ್ಲ. ಅದಕ್ಕೆ ಇದನ್ನೆಲ್ಲ ಸಮಗ್ರವಾಗಿ ಯಡಿಯೂರಪ್ಪನವ್ರ ಕುಟುಂಬದಿಂದ ಯಾವ ರೀತಿ ಪಕ್ಷದ ವ್ಯವಸ್ಥೆಯಲ್ಲಿ ಇವತ್ತು ಏನು ಅವ್ರದ್ದೇ ಆದಂಥ ಒಂದು ಟೀಮ್ ಮಾಡಿಕೊಂಡು ಒಳ್ಳೆಯ ಕಾರ್ಯಕರ್ತನ ತುಳಿ ಕೆಲಸ ಆಗಿದೆ, ಅದೆಲ್ಲರ ಬಗ್ಗೆ ಸಮಗ್ರವಾಗಿ ಬರೆದಿದ್ದೇನೆ. ಎಲ್ಲ ಗಂಭೀರ ಪ್ರಕರಣಗಳೇನದಾವೆ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದನ್ನೂ ಸಹ ಬರೆದಿದ್ದೇನೆ. ಹೊಂದಾಣಿಕೆ ಹೆಂಗಿದೆ ಅನ್ನೋಂಥದ್ದು ಬರೆದಿದ್ದೇನೆ. ಇದ್ರ ಮೇಲೆ ನಾನು ಹೇಳಿದ್ದಷ್ಟೇ, ನಾವು ತತ್ವ ಸಿದ್ಧಾಂತ ಮತ್ತು ಹಿಂದುತ್ವ ಕುಟುಂಬಶಾಹಿಯಿಂದ ಕಾಂಪ್ರಮೈಸ್ ಇಲ್ಲ. ಆ ವಿಚಾರದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಬದ್ಧರಿದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳು ಹೇಳುವಂತೆ ಪ್ರಾಮಾಣಿಕತೆ, ಭ್ರಷ್ಟಾಚಾರ ರಹಿತ, ವಂಶ ಪಾರಂಪರೆಯಿಂದ ಮುಕ್ತ ಆದಂಥ ಪಕ್ಷ ಆಗಬೇಕು ಅನ್ನೋಂಥದ್ದು, ಹಿಂದುತ್ವ ಇರಬೇಕು ಅನ್ನೋಂಥದ್ದು, ಇದನ್ನು ನಾನು ಭಾಳ ಒತ್ತಿ ಹೇಳಿದ್ದೇನೆ. 6 ಪೇಜ್ ಇದೆ. ನಾನು ಹೇಳಿದ್ದೇನೆ, ಬೆಂಗಳೂರು ಬಂದಾಗ ಯಾರು ಯಾವುದೇ ಕಡೆ ವಾಲದಂಥ ತಾಯಿ ಅಂತ ಹೇಳಿ ಏನು ನಿಜವಾಗಿ ಒಪ್ಕೊಂಡಂಥ ರಾಷ್ಟ್ರೀಯ ನಾಯಕನ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿದ್ದೇನೆ. ಅಲ್ಲಿ ಎಲ್ಲ ದಾಖಲೆಗಳನ್ನು ಕೊಡ್ತೇನೆ. ಹಾಂ, ಸರಿಪಡಿಸ್ಬೇಕು. ಯಾಕಂದರೆ ಏನಾಗಿದೆ, ಒಂದು ಸೈಡ್ ಕೇಳುವಂಥದ್ದಾಗಿದೆ. ಇಲ್ಲಿ ದಿಲ್ಲಿಗೆ ಯಾರಿಗೂ ಬರೋ ಧೈರ್ಯ ಇರಲಿಲ್ಲ, ಇಲ್ಲಿ ಯಾರೂ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅಂತ ಭಯ ಇತ್ತು. ಆದರೆ ನಮ್ಮೆಲ್ಲ ಟೀಮು, ನಾವೇನು ನಮ್ಮ ರಮೇಶ್ ಜಾರಕಿಹೊಳಿಯವರು, ಅರವಿಂದ್ ಲಿಂಬಾವಳಿಯವರು, ಪ್ರತಾಪ್ ಸಿಂಹ, GM ಸಿದ್ದೇಶ್ವರ್ ಅವರು, ಅದೇ ರೀತಿ ನಮ್ಮ BP ಹರೀಶ್ ಅವರು ಎಲ್ಲರೂ ನಾವು ಬಂದ ಮೇಲೆ ಇಲ್ಲಿ ಒಂದು ರೀತಿ ಎಲ್ಲ ಲೋಕಸಭಾ ಸದಸ್ಯರು ನಿನ್ನೆ ಸಭೆಯಾಗಿದೆ, ರಾಜ್ಯಸಭಾ ಸದಸ್ಯರು ಸುಮಾರು 15 ಜನ ಭಾಗವಹಿಸಿದ್ದಾರೆ. ಅವರು ಯಾರೂ ಯತ್ನಾಳ್ ವಿರುದ್ಧ ಕ್ರಮ ತಗೋಬಾರ್ದು ಅಂತಲೇ ಹೇಳಿದ್ದಾರೆ. ಮತ್ತು ಇದನ್ನು ಸರಿಪಡಿಸಬೇಕು ಹೊರತು ಉಚ್ಚಾಟನೆ ಪರಿಹಾರ ಅಲ್ಲ. ತಪ್ಪು 2 ಕಡೆ ಇರ್ಬೋದು, ಆದರೆ 2 ಕಡೆ ತಪ್ಪನ್ನು ನೀವು ಅಳೆದು ತೂಗಿದು ಮಾಡಿದಾಗ ಬಹುತೇಕವಾಗಿ ಎಲ್ಲ ಲೋಕಸಭಾ ಸದಸ್ಯರು ಪಕ್ಷದ ಹಿತದೃಷ್ಟಿಯಿಂದ ಮಾತನಾಡಿದ್ದಾರೆ. ಯಾವುದೇ ಒಂದು ಕುಟುಂಬದ ಪರವಾಗಿ ಯಾರೂ ಮಾತಾಡಿಲ್ಲ. ಸರ್, ಈಗ 6 ಪುಟಗಳ ಪತ್ರ ಏನಿದೆ ಅದನ್ನು ಕೊಡಬೇಕಾ, ಕೊಟ್ಟಿದ್ದೀರಾ ಆಲ್ರೆಡಿ? ಈಗ ಹೋಗಿ ಕೊಡ್ತೇನೆ. ಕೊಟ್ಟು ಅದರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ. ಮತ್ತು ಅದಕ್ಕೆ ಬೇಕಾದಂಥ ನಾ ಏನು ಆರೋಪ ಮಾಡಿದ್ದೇನೆ ಇಲ್ಲಿವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ, ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ಟರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡಿಲ್ಲ. ಸರ್, ಈಗ ರಾಜನಾಥ್ ಸಿಂಗ್ ಅವ್ರನ್ನ ಕೂಡ ಭೇಟಿ ಮಾಡಿದ್ದೀವಿ. ಹಾಂ, ನಿನ್ನೆ ಭೇಟಿಯಾಗಿದ್ವಿ. ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ. ಈ ವಕಫದ ಬಗ್ಗೆ ಚರ್ಚೆ, ಮೂಲ ದೊಡ್ಡ ಚರ್ಚೆ ಅಂತ ನಾವು ವಕಫ್ ಬಗ್ಗೆ ಹೇಳಿದೀವಿ. ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಮತಾಂಧ ವಕಫ್ ಮಂತ್ರಿ ಎಲ್ಲ ಕಡೆನೂ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ, ನೀವು ನಮ್ಮ ಇಷ್ಟು ಜಮೀನಿದೆ, DC ಮತ್ತು AC ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ, ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದಕ್ಕೆ ನೀವು ಎಲ್ಲ ವಕಫ್ ಅಂತೇಳಿ ದಾಖಲೆ ಮಾಡ್ಬೇಕತ್ತೇನು ಬೆದರಿಕೆ ಒಂದು ತಂತ್ರ ಇವತ್ತು ಮಾಡಿದ್ದಾನೆ. ಅದಕ್ಕೆ ನಾವು ಜಮೀರ್ ಅಹ್ಮದ್ ಖಾನ್ ಬಗ್ಗೆನೂ ಹೇಳಿದ್ದೀವಿ. ಮತ್ತು ಈ ಕಾನೂನು ಇನ್ನೂ ಇದು ಆಗಬೇಕು. ನಮ್ಮ ಕುಮಾರ್ ಬಂಗಾರಪ್ಪನವ್ರು ಹೇಳಿದ್ರು, ಈ ಟ್ರಿಬ್ಯುನಲ್ ಏನಿದೆ ಆ ಟ್ರಿಬ್ಯುನಲ್ ಕಿತ್ತೆ ಹಾಕಬೇಕು. ಮತ್ತು ಕರ್ನಾಟಕದ ಇಂದಿನ ಸ್ಥಿತಿ ಬಗ್ಗೆನೂ ನಾವು BJP ಸ್ಥಿತಿ ಬಗ್ಗೆ ಮಾತಾಡಿದ್ದೀವಿ. ನಮಗೆ ಭಾಳ ಗೌರವ ಅಂದರೆ, ನಮಗೇನಾದರೂ ದಿಲ್ಲಿಯಲ್ಲಿ ಬಹಳ ಸರಳವಾಗಿ ಅಪಾಯಿಂಟ್ಮೆಂಟ್ ಸಿಗೋದು ರಾಜನಾಥ್ ಸಿಂಗ್ ಅವ್ರದ್ದು, ನಿತಿನ್ ಗಡ್ಕರಿ ಅವ್ರದ್ದು.